ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಚುಮ್ಮರಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ದಿಢೀರಾಗೆ ಸಾಯಂಕಾಲ ಟೈಮ್ನಾಗ ಮಳೆ ಬರೋ ಟೈಮ್ನಾಗ ಏನಾರ ಸ್ನ್ಯಾಕ್ಸ್ ತಿನ್ಬೇಕನ್ಸಿದ್ರೆ ಈ ರೀತಿಯ ಕುರ್ಕುರಾದಂಥ ಮಸಾಲೆ ಚುಮ್ಮರಿನ ನೀವು ಕೂಡ ಮಾಡಿಕೊಂಡು ತಿನ್ಬೋದು ನೋಡಿರಿ. ಅಷ್ಟು ಟೇಸ್ಟಿ ಇರುತ್ತೆ ಮತ್ತು ಅಷ್ಟು ದಿಢೀರಾಗಿ ಕೂಡ ಇದನ್ನ ಮಾಡ್ಬೋದು. ಭಾಳ ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಆಕೈತಿ. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡಿದೆ ಈ ಒಂದು ಮಸಾಲೆ ಚುಮ್ಮರಿ ರೆಸಿಪಿಯನ್ನು ನೀವು ಕೂಡ ನೋಡಿಕೊಂಡು ಇದ್ರ ರುಚಿ ನೋಡಿರಿ. ಇವಾಗ ನಾನು ಮಸಾಲೆ ಚುಮ್ಮರಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿರಿ. ಈಗ ಒಂದು ದೊಡ್ಡ ಗಾತ್ರದ ಒಂದು ಪಾತ್ರೆ ತೊಗೋಬೇಕಾಕೈತಿ. ಸ್ವಲ್ಪ ಮಿಕ್ಸ್ ಮಾಡೋಕೆ ಬೇಕಾಗೈತಲ್ರಿ, ಹಿಂಗೆ ಸ್ವಲ್ಪ ದೊಡ್ಡದು ತೊಗೋಬೇಕಾಕೈತಿ ಪಾತ್ರೆಯನ್ನು. ಈಗ ನೋಡಿರಿ ಚುಮ್ಮರಿ ತೊಗೊಂಡಿನಿ ನಾನೀಗ. ಚುಮ್ಮರಿ ಸ್ವಲ್ಪ ಕುರುಕುರನೇ ಇರ್ಬೇಕು ನೋಡಿರಿ, ಆದಷ್ಟು ಸಾಫ್ಟ್ ಇರೋಕೆ ಹೋಗ್ಬಾರ್ದು. ಈ ರೀತಿಯ ಚುಮ್ಮರಿ ಇರಬೇಕಾಕೈತಿ. ಈಗ ನೋಡಿರಿ ಚುಮ್ಮರಿನ ನಾನು ಹಾಕ್ಕೊಂಡ್ಬಿಡ್ತೇನೆ ಈಗ ಒಂದು ಪಾತ್ರೆಗೆ. ಆದಷ್ಟು ಮೊದಲೇ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಈಗ ನೋಡಿರಿ ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಕುರುಕುರನೇ ಇರಬೇಕು ಇವು ಸಾಫ್ಟ್ ಇತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಇವನು ಕುರುಕುರು ಮಾಡ್ಕೊಂಡು ಈ ರೆಸಿಪಿನ ಮಾಡ್ಬೇಕಾಕೈತಿ. ಇವು ಸ್ವಲ್ಪ ಕುರುಕುರುನ ಅದಾವ್ರಿ. ಈಗ ಚುಮ್ಮರಿ ಹಾಕಿದ್ಮ್ಯಾಗ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡೆ ಹಾಕ್ಕೊತೇನೆ ನೋಡಿರಿ. ಇಲ್ಲ ನಾನೀಗ ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡೆ ಹಾಕ್ಕೊಂಡೀಗ ಒಂದು ಹಾಕ್ಕೊಂಡೇನೀಗ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೇನೆ ನೋಡಿರಿ. ಈ ರೀತಿ ಅವನು ಕೂಡ ಸಣ್ಣ ಕಟ್ ಮಾಡ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೋಡಿರಿ ಇಲ್ಲಿಗ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಟೊಮೆಟೊನ ಹಾಕ್ಕೊತೇನೆ ನೋಡಿರಿ. ಇಲ್ಲೇ ಒಂದು ಟೊಮೆಟೊ ತೊಗೊಂಡೆ ನಾನು. ಈಗ ಒಂದು ಟೊಮೆಟೊನು ಕೂಡ ಹಾಕ್ಕೊಂಡ್ಬಿಡ್ತೇನೆ ಈಗ ಟೊಮೆಟೊನ ಹಾಕ್ಕೊಂತ ನೋಡ್ರಿ. ಈಗ ಒಂದು ಚಮಚ ಕೆಂಪು ಖಾರದ ಪೌಡ್ರ್ ಹಾಕೋಣ. ಸ್ವಲ್ಪ ಖಾರವನ್ನು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ನಾವು ಒಂದೇ ಚಮಚ ಹಾಕ್ಕೊಂಡು ಕೆಂಪು ಖಾರದ ಪೌಡರು. ಅದಾದ ನಂತರ ಒಂದು ಅರ್ಧ ಚಮಚ ಚಾಟ್ ಮಸಾಲೆ ಹಾಕ್ಕೊತೇನೆ ನೋಡ್ರಿ. ಟೇಸ್ಟಿ ಆಕೈತ್ರಿ ಇದು ಚಾಟ್ ಮಸಾಲೆ ಹಾಕ್ಕೊಂಡ್ರೆ. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ನೋಡಿರಿ. ಈಗ ಒಂದು ಅರ್ಧ ಚಮಚ ಸಕ್ಕರೆ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಸಕ್ಕರೆಯನ್ನು ಮಿಕ್ಸಿ ಒಳಗೆ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ನಿ, ಅದನ್ನ ಒಂದು ಅರ್ಧ ಚಮಚ ಹಾಕ್ಕೊಂಡು ಸಕ್ಕರೆ ಪೌಡರು. ಅದಾದ ನಂತರ ಕೊತ್ತಂಬರಿ ಹಾಕ್ಕೊತೇನೆ ನೋಡಿರಿ. ಇವಾಗ ಕೊತ್ತಂಬರಿ ಹಾಕಿದ ನಂತರ ಈಗ ಇದಕ್ಕೆ ಸೇವು ಹಾಕ್ಕೊಂಬಿಡೋಣ್ರಿ. ಸೇವನ್ನ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಕೈತಿ. ರುಚಿ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು. ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದು. ಈಗ ನೋಡಿರಿ ನಾನು ಸೇವು ಹಾಕ್ಕೊಂಡಿಗೆ ಲಾಸ್ಟಿಗೆ. ಈಗ ನೀವು ಲಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೋಬೋದು. ಇವಾಗ ಒಂದು 2 ಚಮಚ ಹಸಿ ಎಣ್ಣೆ ಹಾಕ್ಕೊತೇನೆ ನೋಡಿರಿ. ಕುಕ್ಕಿಂಗ್ ಆಯಿಲ್ ಇದು, ಯಾವುದಾದ್ರು ಕುಕ್ಕಿಂಗ್ ಆಯಿಲ್ ನೀವು ಹಾಕ್ಕೋಬೋದು. ಒಂದು 2 ಚಮಚ ಹಾಕ್ಕೊಂಡೀಗ ಈಗ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಲಾಸ್ಟಿಗೆ ಬೇಕಾದ್ರೆ ಲಿಂಬೆ ಹಣ್ಣಿನ ಅರ್ಧ ಹೋಳು ರಸ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಬೋದು ರೀ. ನನ್ನ ಕಡೆ ಲಿಂಬೆ ಹಣ್ಣು ಇರಲಿಲ್ಲ, ಹೀಗಾಗಿ ನಾನು ಇಷ್ಟ ಹಾಕ್ತೀನಿ. ಈಗ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿರಿ. ಆದಷ್ಟು ಎಲ್ಲ ಪದಾರ್ಥವನ್ನು ಚುಮ್ಮರಿಗೆ ಅದು ಹೊಂದ್ಕೋಬೇಕು ರೀ. ಅಲ್ಲಿ ತನಕ ಚಲೋ ತಂಗನ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇದನ್ನ ಅಂದ್ರೆ ಮಸಾಲೆ ಎಲ್ಲ ಚುಮ್ಮರಿಗೂ ಹಿಡ್ಕೊತಿದ್ದು ಅಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ ನೋಡಿರಿ. ಈಗ ಕಲರ್ ಕೂಡ ಎಷ್ಟು ಚಂದ ಬಂತಿದೆ. ದಿಢೀರ್ ಚುಮ್ಮರಿ ಕೂಡ ರೆಡಿ ಆಯ್ತು. ಈ ರೀತಿ ಬಂದೈತಿ. ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡಿರಿ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೇನೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ. ಭಾಳ ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಆಕೈತ್ರಿ ಇದು. ದಿಢೀರನ್ನು ಕೂಡ ಹಾಕೈತಿ. ಏನಾರ ಸ್ನ್ಯಾಕ್ಸ್ ತಿನ್ನಿಸ್ಬೇಕು ಅನಿಸಿದ್ರೆ ಸಾಯಂಕಾಲ ಹೊತ್ತಿನಾಗ ಈ ರೀತಿ ದಿಢೀರ್ ಮಸಾಲೆ ಚುಮ್ಮರಿ ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಈಗ ಸರ್ವ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟಿಗೆ ಇನ್ನೊಮ್ಮೆ ಉಳ್ಳಾಗಡ್ಡೆ ಹಾಕ್ಕೊಂಬಿಡೋಣ್ರಿ. ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡೆ ಹಾಕೋಣ. ಮತ್ತೇನು ಸ್ವಲ್ಪ ಟೊಮೆಟೊನ ಹಾಕೋಣ. ಸ್ವಲ್ಪ ಹಾಕೊಂಡ್ರೆ ಮೊದಲು ಹಾಕಿದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊತೀನಿ. ಈಗ ಉಳ್ಳಾಗಡ್ಡೆ ಹಾಕ್ಕೊಂಡು ಟೊಮೆಟೊನ ಹಾಕ್ಕೊಂಡು ಈಗ ಲಾಸ್ಟಿಗೆ ಚುರ್ಮರಿನೂ ಕೂಡ ಹಾಕ್ಕೊಂತೇನೆ ನೋಡ್ರಿ. ಈ ರೀತಿ ಬಂದೈತಿ. ಈಗ ಸೂಪರ್ ಆಗೈತಿ ಇದು ನೋಡೋಕೆ ಅಷ್ಟು. ಈಗ ಸೇವು ಕೂಡ ಹಾಕ್ಕೊಂಡು ನಂತರ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೇನೆ. ಆಯ್ತು ನೋಡ್ರಿ. ಈಗ ಮಸಾಲೆ ಚುಮ್ಮರಿ ರೆಡಿ ಆಯಿತು. ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆರು ಟ್ರೈ ಮಾಡಿ. ಇದ್ರ ರುಚಿ ನೋಡ್ರಿ ಅಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದೈತಿ ಇದು. ಪದೇ ಇದೇ ರೀತಿಯ ಮಸಾಲೆ ಚುಮ್ಮರಿ ನೀವು ಮಾಡ್ಕೊಂಡು ತಿಂತೀರಿ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬಂದೈತಿ. ಹೀಗಾಗಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ನಮಸ್ಕಾರ, ಧನ್ಯವಾದ.